ಪ್ರಪ್ರಥಮವಾಗಿ ಬಿಜಾಪುರ ಜಿಲ್ಲೆಯ ಔಷಧಿ ವ್ಯಾಪಾರಸ್ಥರ ವತಿಯಿಂದ ಕರೆದಂಥ ಪತ್ರಿಕಾ ಮಾಧ್ಯಮ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ಆನ್ಲೈನ್ ಮೀಡಿಯಾಗಳ ಎಲ್ಲ ಬಂದಂಥ ಪತ್ರಿಕಾ ವರದಿಗಾರರಿಗೆ ನಮಸ್ಕಾರ ಹೇಳುತ್ತಾ, ಬಿಜಾಪುರ ಡಿಸ್ಟ್ರಿಕ್ಟ್ ಫಾರ್ಮಾ ಹಾಗೂ ರಿಟೇಲರ್ ಸಂಘದಿಂದ ನಾನು ಮಾತಾಡುತ್ತಾ, ನಮ್ಮ ರಾಷ್ಟ್ರ ವ್ಯಾಪ್ತಿಯಲ್ಲಿರುವ AIOCD ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಫಿಸಿಸಿಸ್ಟ್ ಅಸೋಸಿಯೇಷನ್, ಇದು ಕೇಂದ್ರ ದೆಹಲಿಯಲ್ಲಿರುತ್ತೆ. ಇದರ ಅಂಗಸಂಸ್ಥೆಗಳು ನಾವು ಕರ್ನಾಟಕದ KPD ಅಂತ ಇನ್ನೊಂದಿದೆ, ಅದರ ಅಂಗಸಂಸ್ಥೆ ನಾವು VDPRD ಅಂದರೆ ವಿಜಯಪುರ ಫಾರ್ಮಾ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ಆರ್ಗನೈಸೇಷನ್ ಡಿಸ್ಟ್ರಿಕ್ಟ್ ಆರ್ಗನೈಸೇಷನ್. ಇದೇ ದಿನಾಂಕ 20ರಂದು ರಾಷ್ಟ್ರ ವ್ಯಾಪ್ತಿಯಲ್ಲಿ ಬಂದು ಕರೆ ಮಾಡಲಾಗಿದೆ. AIOCDಯಿಂದ ಕರೆ ನೀಡಿದ್ದು ಔಷಧಿ ವ್ಯಾಪಾರಿಗಳ ಮುಷ್ಕರಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ, ಬೆಂಬಲವನ್ನು ಸೂಚಿಸುತ್ತೇವೆ. ಹಾಗೂ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ, ಅಂದರೆ ಕಳೆದ 3 ಸಲ ನಾವು ಸ್ಟ್ರೈಕ್ ಮಾಡಿದಾಗ ಯಾವುದೂ ಅನುಕೂಲ ಆಗಲಿಲ್ಲ, ಸ್ಟ್ರೈಕ್ನಿಂದ ಯಾವುದೂ ನಮಗೆ ಇದಾಗಲಿಲ್ಲ. ಅಂದರೆ ರೋಗಿಗಳಿಗೆ ಮತ್ತು ಗ್ರಾಹಕರಿಗೆ ತೊಂದರೆ ಆಯಿತು, ಬಟ್ ಯಾವುದೂ ಆಗಲ್ಲ ಅಂತ ಈ ಸಲಹೆ ಮಾಡಿದ್ವಿ. ನಾವು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಬಾರ್ದಂತ ನಿರ್ಣಯ ತಗೊಂಡು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ರೋಗಿ ಯಾವುದೇ ತೊಂದರೆ ಆಗದಂತೆ ವೃತ್ತಿ ಸೇವೆಯಿಂದ ನಿರಂತರ ಸೇವೆ ಸಲ್ಲಿಸ್ತೀವಿ ನಾವು. ಹಾಗೂ ಮುಷ್ಕರಕ್ಕೆ ಬೆಂಬಲ ಸೂಚಿಸುತ್ತಾ ಸಂಘದ ಬಿಜಾಪುರ ಜಿಲ್ಲಾ ಸಂಘದ ವತಿಯಿಂದ ಎಲ್ಲ ವ್ಯಾಪಾರಿಗಳು ಆ ದಿನ ಅಂದರೆ 20ನೇ ತಾರೀಕಿನ ಕೈ ಕಪ್ಪು ಬಟ್ಟೆ ಧರಿಸಿ ನಾವು ವ್ಯಾಪಾರ ಮಾಡ್ತೀವಿ. ಯಾವುದೇ ರೋಗಿಗೆ ಹಾಗೂ ವ್ಯಾಪಾರಿಗಳಿಗೆ ಗ್ರಾಹಕರಿಗೆ ತೊಂದರೆ ಮಾಡಬೇಕಂತ ಮಾಡಿದ್ದೀವಿ ನಾವು. ಹಾಗೂ ಔಷಧಿ ವ್ಯಾಪಾರಿಗಳು ಹಲವಾರು ವರ್ಷಗಳು ನಮ್ಮ ಬೇಡಿಕೆ ನಡೀತಾನೇ ಇದ್ದಾವೆ. ಈ ಸ್ಟ್ರೈಕ್ದಿಂದ ಆಗಂಗಿಲ್ಲ ಅಂತೇಳಿ ನಾವು ಅಂಗಡಿ ಮುಗ್ಗಟ್ಟು ಓಪನ್ ಮಾಡಿಕೊಂಡು ಕೂತಿದ್ದೀವಿ. ಮತ್ತು ರಾಜ್ಯದಾಗ ನಾವು ಜಿಲ್ಲೆಯಿಂದ ಒಟ್ಟು ರಾಜ್ಯದಿಂದ 1470 ಕೆಮಿಸ್ಟ್ ಇದ್ದೀವಿ. ನಾವು ಜಿಲ್ಲೆಯಿಂದ 470 ಕೆಮಿಸ್ಟ್ ಇದ್ದೀವಿ. ಮತ್ತು ರಾಷ್ಟ್ರದಿಂದ 30,000 ಕೆಮಿಸ್ಟ್ ಇದ್ದೀವಿ. ಇದಕ್ಕೆ ನಾವು ಸರ್ಕಾರಕ್ಕೆ ಇಷ್ಟೇ ಹೇಳೋದು, ನಾವು ಇದು ಯಾವುದೇ ಸ್ಟ್ರೈಕ್ ಮಾಡದೆ ನಾವು ಬೆಂಬಲ ಕೋರ್ತೀವಿ. ನಮಗೆ ಸಹಕಾರ ಮಾಡಬೇಕು, ಪತ್ರಿಕೆ ಮಾಧ್ಯಮದಿಂದ ಸ್ವಲ್ಪ ಬಗೆಹರಿಬೇಕು. ಯಾಕೆ ಆನ್ಲೈನ್ ಇದರಿಂದ ನಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಭಾಳ ಆಗ್ತದೆ ಅಂತೇಳಿ ನಾನು ಇದು ಹೇಳ್ತೀನಿ. ಮುಂದಿನ ವಿವರಣೆಯನ್ನು ನಮ್ಮ ಸಿದ್ಧಬರಾದರ ಸೆಕ್ರೆಟರಿ ಹೇಳ್ತಾರೆ. ಮುಷ್ಕರವನ್ನು ಬೆಂಬಲಿಸ್ತೀವಿ. ಯಾವ ರೀತಿ ಬೆಂಬಲಿಸ್ತೀವಿ ಅಂದರೆ, ಕಪ್ಪು ಬಟ್ಟೆಯನ್ನು ತೋಳಿ ಕಟ್ಕೊಂಡು ನಮ್ಮ ವ್ಯಾಪಾರ ಯಾವ ರೀತಿ ದಿನಚರಿ ಸೇವೆಯನ್ನು ನಿರಂತರವಾಗಿ ಇರುತ್ತೆ, ಬಂದ್ ಮಾಡೋದಿಲ್ಲ. ಬಂದ್ ಮಾಡದೆ ಅದನ್ನು ಸೇವೆಯನ್ನು ಸಲ್ಲಿಸ್ತೀವಿ, ರೋಗಿಗಳಿಗೆ ಯಾವುದೇ ತೊಂದರೆ ಆಗದೆ ಹಾಗೆ. ಈ ನಮ್ಮ ಮುಖ್ಯ ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ, GSR 220 ಈ ಪ್ರಕಾರ ಆನ್ಲೈನ್ ಔಷಧ ಮಾರಾಟಕ್ಕೆ ಒಂದು ಕಾಯ್ದೆ ಬಂತು. ಕೋವಿಡ್-19 ಇದರಲ್ಲಿ ಕೋವಿಡ್-19 ಒಂದು ತ್ವರಿತವನ್ನು ಕಾಯ್ದೆಯನ್ನು ಪಾಸ್ ಮಾಡಿದ್ರು. ಆ ಕಾಯ್ದೆಗೆ ಯಾವ ಥರ ಪಾಸ್ ಮಾಡಿದ್ರಪ್ಪ ಅಂತಂದರೆ, ಎಮರ್ಜೆನ್ಸಿ ಆ್ಯಕ್ಟ್ ಒಳಗೆ ಮಾಡಿದ್ರು. ಆ ಎಮರ್ಜೆನ್ಸಿ ಆ್ಯಕ್ಟ್ದೊಳಗೆ ಯಾವ ಥರ ಇರಬೇಕಪ್ಪ ಅಂತಂದರೆ, ಅವರು ಎಲಿಜಿಬಿಲಿಟಿ ಆನ್ ಇಂಡಿವಿಜುವಲ್ಸ್ ಮತ್ತು ಸೆಕೆಂಡ್ ಪ್ರಿಸ್ಕ್ರಿಪ್ಷನ್ ರಿಕ್ವೈರ್ಡ್ಸ್ ಮತ್ತು ಜಿಯೋಗ್ರಫಿಕಲಿ ರೆಸ್ಟ್ರಿಕ್ಷನ್ ಕೊಟ್ಟಿದ್ದರು. ವ್ಯಾಲಿಡಿಟಿ ಆ್ಯಂಡ್ ಟೈಮ್ ಲೈನ್ಸ್ ಅಂತಿತ್ತು. ಇವು 4 ಅಂಶಗಳನ್ನು ಯಾವುದೇ ಪರಿಪಾಲನೆ ಇಲ್ಲದೆ, ಎಗ್ಗಿಲ್ಲದೆ, ಯಾವುದೋ ಒಂದು ಮಧ್ಯಪ್ರದೇಶ ಅಥವಾ ಉತ್ತರ ಪ್ರದೇಶ ಎಲ್ಲಿಂದನೂ ಒಂದು ಮಾರಾಟ ಬರ್ತಾಯಿದೆ. ಅದಕ್ಕೆ ಸ್ಪೂರಿಯಸ್ ಡ್ರಗ್ಸ್ ಕೂಡ ಸಪ್ಲೈ ಆಗುತ್ತೆ. ಅದರ ಮೇಲೆ ಆರೋಗ್ಯ ದೃಷ್ಟಿಯಿಂದ ಸಾಮಾಜಿಕವಾಗಿ ನಮ್ಮ ಕಳಕಳಿ ಏನಪ್ಪ ಅಂತಂದರೆ, ಆನ್ಲೈನ್ ವ್ಯವಸ್ಥೆಯನ್ನು ಬಂದ್ ಮಾಡಬೇಕಂತ ಹೇಳ್ತೀವಿ ಕಂಪ್ಲೀಟ್ಲಿ. ಆದರೆ ಲೋಕಲಲ್ಲಿ ಕೆಲವೊಂದು ಸಪ್ಲೈಸ್, ಡೋರ್ ಸ್ಟೆಪ್ ಸಪ್ಲೈಸ್ ಲೋಕಲ್ದಿಂದ ಆಗಲಿ, ಆನ್ಲೈನ್ನಿಂದ ಏನು ಸಾಧ್ಯತೆ ಬಾಧ್ಯತೆಗಳು ಏನಪ್ಪ ಅಂತಂದರೆ, ಸ್ಪೂರಿಯಸ್ ಡ್ರಗ್ಸ್ ಜಾಸ್ತಿ ಬರ್ತವೆ ಅದರಲ್ಲಿ. ಯಾಕಂದರೆ ಎಲ್ಲೋ ಒಂದು ಮೂಲಕ್ಕೆ ಕೂತಿರ್ತಾರೆ, ಅಲ್ಲಿ ಫಾರ್ಮಸಿಸ್ಟ್ ಇರ್ತಾನೆ ಗೊತ್ತಿಲ್ಲ, ಫಾರ್ಮಸಿಸ್ಟ್ ಇರೋದೇ ಇರೋದು, ಅದನ್ನು ಅವ್ರು ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ದೊಳಗೆ ಯಾವುದೇ ವ್ಯವಸ್ಥೆ ಇರಲ್ಲ. ಈ ಕೆಲವೊಂದು ಡ್ರಗ್ಸ್ಗಳನ್ನು ಇಂತಿಷ್ಟೇ ಡಿಗ್ರಿ ಇದರೊಳಗೆ ಸಪ್ಲೈ ಮಾಡ್ಬೇಕಂತ ಇರ್ತದೆ. ಅವು ಯಾವುದೂ ಇದು ಇರೋಂಗಿಲ್ಲ, ಅದಕ್ಕೆ ಬಾಧ್ಯತೆಗಳಿರೋಂಗಿಲ್ಲ. ಅದಕ್ಕಾಗಿ ನಾವು ಅದು ಆನ್ಲೈನನ್ನು ಆದಷ್ಟು ಬಂದ್ ಮಾಡಬೇಕಂತಂದು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು 2014ರಲ್ಲಿ ಹಾಗೂ ಮತ್ತು 2015ರಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿಗೆ ಹೋಗಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ಶ್ರೀಯುತ JP ನಡ್ಡಾಜಿ ಅವರು ಹಾಗೂ ರವಿಶಂಕರ್ಜಿ ಅವರು IT ಮಿನಿಸ್ಟರ್ ಅವರಿಗೆ ಹಾಗೂ ಅನಂತ್ ಕುಮಾರ್ ಅವರಿದ್ದರು. ಆ ವೇಳೆ ಒಳಗೆ
KPRD ಸಂಸ್ಥೆಯಿಂದ ವಿವರಣೆಯನ್ನು ಕೊಟ್ಟಿದ್ದೀವಿ, ಯಾಕೆ ಬಂದ್ ಮಾಡಬೇಕು, ಅದರಿಂದ ತೊಂದರೆ ಏನಾಗ್ತದೆ ಮತ್ತು ಮುಂದೆ ಬರುವ ದುಷ್ಪರಿಣಾಮಗಳು ಏನದು ಅಂತಂದ್ರೆ, ಈಗ ಆಲ್ರೆಡಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 1470 ಮೆಡಿಕಲ್ ಶಾಪ್ಸ್ ಆ್ಯಂಡ್ ರಿಟೇಲ್ಸ್ ಆ್ಯಂಡ್ ಹೋಲ್ಸೇಲ್ಸ್ ಇದೆ, 480 ಸಿಟಿ ಒಳಗಿದಾವೆ. ಇದರಿಂದ ಸುಮಾರು ಕನಿಷ್ಠ 14,000 ಕುಟುಂಬಗಳು ನಿರ್ವಹಣೆ ಆಗ್ತವೆ. ಮುಂದಿನ ದಿನದಲ್ಲಿ ಆನ್ಲೈನ್ ಮಾಡೋದ್ರಿಂದ ಎಲ್ಲ ನಿರುದ್ಯೋಗ ಸಮಸ್ಯೆನೂ ಹೆಚ್ಚಾಗುತ್ತೆ ಮತ್ತು ಸ್ಪೂರಿಯಸ್ ಡ್ರಗ್ಸ್ ಸಪ್ಲೈನೂ ಜಾಸ್ತಿ ಆಗುತ್ತೆ. ಸಾರ್ವಜನಿಕ ಇದನ್ನು ಸಾರ್ವಜನಿಕ ಏನು ಅನುಕೂಲ ಆಗುತ್ತೆ ಅಂದರೆ, ಆನ್ಲೈನಲ್ಲಿ ನೀವು ಎಷ್ಟು ಆರ್ಡ್ರ್ ಮಾಡಿರ್ತೀರಿ ಅಷ್ಟೇ ಇರ್ತದೆ. ಬಟ್ ಡೋಸೇಜ್ ಅಂತ ಪದ್ಧತಿ ಅದ. ಈಗ ಶೆಡ್ಯೂಲ್ H ಅಂತ ಡ್ರಗ್ಸನ್ನು ಹೆಗ್ಗಿಲ್ಲದೆ ಅವ್ರು ಸಪ್ಲೈ ಮಾಡ್ತಾರೆ. ನಿಮ್ಮಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಅವರು ಒಂದು ಫರ್ಜಿ ಪ್ರಿಸ್ಕ್ರಿಪ್ಷನ್ ಕ್ರಿಯೇಟ್ ಮಾಡ್ತಾರೆ, ಮಾಡಿ ಅದನ್ನು ಪ್ರಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡ್ತಾರೆ. ಹೀಗಾಗಿ ಸಾರ್ವಜನಿಕರಿಗೆ ಏನು ಸ್ಪೂರಿಯಸ್ ಡ್ರಗ್ಸ್ ಸಪ್ಲೈ ಆಗುತ್ತೆ. ಅಡಿಯಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ನಾವು ಎಲ್ಲಿಯೂ ಬೇಡ ಅಂದಿಲ್ಲ. ಡೋರ್ ಸ್ಟೆಪ್ ಡೆಲಿವರಿ ಅಂದರೆ ಏನು, ರಿಸ್ಟ್ರಿಕ್ಟೆಡ್ ಏರಿಯಾ ಅಂದರೆ ವಿದಿನ್ ದಿ ರೆವಿನ್ಯೂ ಡಿಸ್ಟ್ರಿಕ್ಸ್, ಆ ಡಿಸ್ಟ್ರಿಕ್ದೊಳಗೆ ನೀವು ಎಲ್ಲಿನೂ ಸಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಕಾನೂನು ವಿದಿನ್ ದ ಡಿಸ್ಟ್ರಿಕ್ ಅಂತ ಇರುತ್ತೆ ಸರ್, ಅದು ವಿದಿನ್ ಡಿಸ್ಟ್ರಿಕ್ದೊಳಗೆ ಸಪ್ಲೈ ಇರುತ್ತೆ. ಇದನ್ನು ತುರ್ತು ನಿರ್ವಹಣಾ ಪರಿಸ್ಥಿತಿ ಸಲುವಾಗಿ ಕೊಟ್ಟಿದ್ದದು ಆನ್ಲೈನ್. ಕರೋನಾ ವೇಳೆ ಅದನ್ನೇ ಹೇಳ್ತಾ ಇದ್ದೀವಿ ಸರ್. ನಾವು 2014 ಮತ್ತು 2015ರಲ್ಲಿ ಭೇಟಿಯಾಗಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ಮುಂದೆ ಕೋವಿಡ್ ನಂತರ ಕೂಡ ವಿವರಣೆ ಕೊಟ್ಟಿದ್ವಿ. ಈಗ ಮಾತುಕತೆಯಲ್ಲಿ ಇದೆ, ಅದು ಕೆಲವೊಂದು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ, ಇನ್ನೂ ಕೆಲವೊಂದು ಮಾತುಕತೆಯಲ್ಲಿದೆ. ಅದರ ಬಗ್ಗೆ ಸೂಕ್ತವಾದ ಪರಿಹಾರನ ಕಂಡ್ಕೋತೀವಿ, ಹೇಳ್ತೀವಿ ಅಂತಂದು ಮುಂದಿನ ದಿನಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಭರವಸೆಯೊಂದಿಗೆ. ಅದಕ್ಕೆ ನಾವು ಏನಂದ್ರೆ ಇವತ್ತಿನ ಹೋರಾಟಕ್ಕೆ ನೈತಿಕ ಬೆಂಬಲ ಕೊಟ್ಟು ಹಾಗೂ ಬಂದ್ ಮಾಡದೆ ಯಾವುದೇ ರೋಗಿಗಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ನೋಡ್ಕೋಬೇಕಂತಂದು ಮನವಿ ಮಾಡಿ ಬಿಜಾಪುರ ಜಿಲ್ಲಾ ಔಷಧ ವ್ಯಾಪಾರಸ್ಥ ಸಂಘದ ವತಿಯಿಂದ ಬಂದವನ್ನು ಮಾಡೋದಿಲ್ಲ ಅಂತಂದು ನಾವು ಘೋಷಣೆ ಮಾಡ್ತೀವಿ.